Hello everyone, welcome to detailed orientation on how to become AE. ಈ ವಿಡಿಯೋವನ್ನ ಎಲ್ಲ ಸಿವಿಲ್ ಇಂಜಿನಿಯರ್ಸ್ ನೋಡಲೇಬೇಕು ಬಿಕಾಸ್ ಈ ವಿಡಿಯೋ ಮೂಲಕ ನಾವು BE ಕಂಪ್ಲೀಟ್ ಮಾಡಿದವರು ಹೇಗೆ ಸರ್ಕಾರಿ ಕೆಲಸವನ್ನ ಪಡಿಬಹುದು ಅಂತ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೇವೆ. ಮೊದಲಿಗೆ ಇದರಲ್ಲಿ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು, ಏಜ್ ಲಿಮಿಟ್ ಏನಿದೆ, ಸ್ಯಾಲರಿ ಏನಿರುತ್ತೆ, ಮತ್ತೆ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂಡ್ ಎಕ್ಸಾಮ್ ಪ್ಯಾಟರ್ನ್ ಮತ್ತೆ ಸಿಲೆಬಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೀವಿ. ಇದಾದ ನಂತರ ಡೀಟೇಲ್ಡ್ ಎಕ್ಸಾಮ್ ಪ್ರಿಪರೇಷನ್ ಸ್ಟ್ರಾಟಜಿಯನ್ನ ಹೇಳಿದ್ದೇವೆ. ಸೊ ಅಟ್ ಲಾಸ್ಟ್ ಕಂಪ್ಲೀಟೆಡ್ ಆರ್ ಪ್ರೀವಿಯಸ್ ರಿಕ್ರೂಟ್ಮೆಂಟ್ಸ್ ಯಾವ್ದಾವ್ದಾಗಿದೆ ಇಲ್ಲಿಯವರೆಗೆ ಅಂಡ್ ಮೇಜರ್ ರಿಕ್ರೂಟ್ಮೆಂಟ್ಸ್ ಕಟ್ ಆಫ್ಸ್ ಏನಿದೆ ಅಂದ್ರೆ ನೀವು ಸೆಲೆಕ್ಟ್ ಆಗೋದಕ್ಕೆ ಎಷ್ಟು ಮಾರ್ಕ್ಸ್ ಅನ್ನ ನೀವು ತೆಗಿಬೇಕಾಗತ್ತೆ ಅನ್ನುವಂತ ಒಂದು ಕಟ್ ಆಫ್ ಐಡಿಯಾ ನಿಮಗೆ ಸಿಗ್ಲಿ ಅಂತ ಅಂದ್ಬಿಟ್ಟು ಕಟ್ ಆಫ್ ಅನ್ನು ಎಕ್ಸ್ಪ್ಲೈನ್ ಮಾಡಿದೀವಿ. ಅಟ್ ಲಾಸ್ಟ್ ನಲ್ಲಿ ಅಪ್ಕಮಿಂಗ್ ರಿಕ್ರೂಟ್ಮೆಂಟ್ಸ್ ಯಾವ್ದಾವ್ದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋದನ್ನ ಈ ವಿಡಿಯೋನಲ್ಲಿ ಹೇಳಿರುವಂತದ್ದು. ಮೊದಲಿಗೆ ನಾವು ಒಂದು ನೋಟಿಫಿಕೇಶನ್ ಆದ್ರೆ ನೀವು ಏನೇನನ್ನ ಮಾಡಬೇಕಾಗುತ್ತೆ, ಒಂದು ರಿಕ್ರೂಟ್ಮೆಂಟ್ ಮುಗಿಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಎಕ್ಸಾಂಪಲ್ KPSC ಆರ್ ಎನಿ ಅದರ್ ಎಕ್ಸಾಮ್ ಕಂಡಕ್ಟಿಂಗ್ ಏಜೆನ್ಸಿಯಿಂದ ಒಂದು ನೋಟಿಫಿಕೇಶನ್ ಆಯ್ತು ಅಂತಂದ್ರೆ ಮೊದಲಿಗೆ ನೀವು ಆನ್ಲೈನ್ ಅಪ್ಲಿಕೇಶನ್ ನ ಫಿಲ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಂತಂದ್ರೆ ನಿಮ್ಮ ರಿಸರ್ವೇಶನ್ ಸರ್ಟಿಫಿಕೇಟ್ಸ್ ಇದೆಯಾ ಮತ್ತೆ ರೂರಲ್ ಆರ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ಸ್ ಇದೆಯಾ ಅದನ್ನೆಲ್ಲ ಬಿಫೋರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ ನೀವು ಅದನ್ನ ರೆಡಿ ಮಾಡ್ಕೊಬೇಕಾಗುತ್ತೆ. ಅಟ್ ಲೀಸ್ಟ್ ಆ ನೋಟಿಫಿಕೇಶನ್ ನ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ಒಂದು ಲಾಸ್ಟ್ ಡೇಟ್ ಅಂತ ಏನಿರುತ್ತೆ ಅದರ ಒಳಗಾಗಿ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಇರಬೇಕಾಗುತ್ತೆ. ಜೊತೆಗೆ ನೀವೇನಾದ್ರೂ ಫೈನಲ್ ಇಯರ್ ನಲ್ಲಿ ಇದ್ರೆ ನಿಮ್ಮ ರಿಸಲ್ಟ್ಸ್ ಆ ಲಾಸ್ಟ್ ಡೇಟ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದರ ಒಳಗಡೆ ಬಂದಿರಬೇಕಾಗುತ್ತೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡ್ತೀರಾ, ನಂತರ ನಿಮಗೆ ಅರೌಂಡ್ 3 to 4 ಮಂತ್ಸ್ ನಾರ್ಮಲ್ ಟೈಮ್ ಇದ್ರೆ 3 to 4 ಮಂತ್ಸ್ ಅಲ್ಲಿ ನೀವು ಎಕ್ಸಾಮ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಆ ಗ್ಯಾಪ್ ನಲ್ಲಿ ನೀವು ಕೋಚಿಂಗ್ ಆದ್ರೂ ತಗೊಬಹುದು, ಇಲ್ಲ ಸೆಲ್ಫ್ ಸ್ಟಡಿ ಮಾಡಬಹುದು, ಎಕ್ಸಾಮ್ಗೆ ಪ್ರಿಪೇರ್ ಆಗಬಹುದು. ನಂತರ ಅಡ್ಮಿಷನ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ ಅನ್ನ ಬರೀತೀರಾ. ಸಪೋಸ್ ನೀವು ಬರೆದಿರ್ತಕ್ಕಂಥ ರಿಕ್ರೂಟ್ಮೆಂಟ್ ನಲ್ಲಿ ಓನ್ಲಿ ಎಕ್ಸಾಮ್ ಇದ್ದು ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡ್ತಾರೆ ಅಂತಿದ್ರೆ ಎಲಿಜಿಬಿಲಿಟಿ ಲಿಸ್ಟ್ ಬರುತ್ತೆ ನಿಮಗೆ. ಅದು ಯೂಶುವಲಿ 1:3 ಇರುತ್ತೆ. ಅದಾದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟ್ ಬರುತ್ತೆ, ನಂತರ ಫೈನಲ್ ಲಿಸ್ಟ್ ಬರುತ್ತೆ. ಸೊ ಈ ಎಕ್ಸಾಮ್ ಆದ ನಂತರ ಫೈನಲ್ ಲಿಸ್ಟ್ ಬರೋ ತನಕ ಅರೌಂಡ್ 6 months to 1 year ಟೈಮ್ ತಗೊಳುತ್ತೆ. ಸಪೋಸ್ ನಿಮ್ಮ ಎಕ್ಸಾಮ್ ಜೊತೆಗೆ ಇಂಟರ್ವ್ಯೂ ಕೂಡ ಇದೆ ಅಂತ ಅಂದ್ರೆ ಈ ಎಲಿಜಿಬಿಲಿಟಿ ಲಿಸ್ಟ್ 1:3 ಆದ್ರೂ ಇರ್ಬೋದು, ಇಲ್ಲ 1:5 ಆದ್ರೂ ಇರ್ಬೋದು. ಅದನ್ನ ನೋಟಿಫಿಕೇಶನ್ ಅಲ್ಲಿ ಅವ್ರು ಅರ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಆ ಕೇಸ್ ನಲ್ಲಿ 2 to 3 months ಈ ಪ್ರೊಸೆಸ್ ಸ್ವಲ್ಪ ಮುಂದೆ ಹೋಗ್ಬಹುದು. ಸೊ ಇದಿಷ್ಟು ಒಂದು ಓವರ್ ಆಲ್ ಪ್ರೊಸೆಸ್ ಅನ್ನು ನೋಡೋದಿದ್ರೆ ಈ ರೀತಿ ಇರುತ್ತೆ. ಈಗ ಬೇಸಿಕ್ ಡೀಟೇಲ್ಸ್ ಬಗ್ಗೆ ತಿಳ್ಕೊಳ್ಳೋದಿದ್ರೆ ಮೊದಲಿಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್. ಈ ವಿಡಿಯೋವನ್ನು ನಾವು ಮಾಡ್ತಾ ಇರೋದನ್ನ ಹೌ ಟು ಬಿಕಮ್ AE ಫಾರ್ BE ಸಿವಿಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ಸೊ ನೀವು ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ಗೆ ಎಲಿಜಿಬಲ್ ಆಗಬೇಕು ಅಂತಂದ್ರೆ ನೀವು ಡಿಗ್ರಿ ಹೋಲ್ಡರ್ ಆಗಿರ್ಲೇಬೇಕು ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ. ಜೊತೆಗೆ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದಾಗ ಆ ನೋಟಿಫಿಕೇಶನ್ ನಲ್ಲೇ ಕ್ಲಿಯರ್ ಆಗಿ ನಾವು ಇಲ್ಲಿ ಏನೇನು ಪಾಯಿಂಟ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಇದೀವಿ ಅದನ್ನ ಆ ಎಕ್ಸಾಮ್ ಕಂಡಕ್ಟಿಂಗ್ ಏಜೆನ್ಸಿ ಮೆನ್ಷನ್ ಮಾಡಿರುತ್ತೆ. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ನಿಮ್ಮ ಒಂದು ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನಿದೆ, ಆ ಡಿಗ್ರಿ ಏನಿದೆ ಅದನ್ನ ನೀವು ಅರ್ಜಿಗಳನ್ನ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಏನಿದೆ ಅದರ ಒಳಗಡೆ ಕಂಪ್ಲೀಟ್ ಮಾಡಿರ್ಲೇಬೇಕಾಗುತ್ತೆ. ಸೊ ಹಾಗಿದ್ರೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಾ. ಸೊ ಇಲ್ಲಿ ಏನಂದ್ರೆ ಅರ್ಥ, ನೀವು ಅಸಿಸ್ಟೆಂಟ್ ಇಂಜಿನಿಯರಿಗೆ ಅಪ್ಲೈ ಮಾಡ್ಬೇಕಂತಂದ್ರೆ ನೀವು BE ಇನ್ ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿ ಡಿಗ್ರಿ ಹೋಲ್ಡರ್ ಆಗಿರ್ಲೇಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏಜ್ ಲಿಮಿಟ್ ಅಂದ್ರೆ ವಯೋಮಿತಿ. ಸೊ ಇದು ಕೂಡ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಅರ್ಜಿಯನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅವರು ಏನ್ ಫಿಕ್ಸ್ ಮಾಡಿರ್ತಾರೆ ಲಾಸ್ಟ್ ಡೇಟ್ ಅದರ ಒಳಗಡೆ ನಿಮ್ಮ ಒಂದು ಎಲಿಜಿಬಿಲಿಟಿ ಈ ರೀತಿ ಇರಬೇಕು. ಮಿನಿಮಮ್ ಏಜ್ ಲಿಮಿಟ್ 21 year ಇರಬೇಕು. ಇದನ್ನ ಕೆಲವೊಂದು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಕೆಲವೊಂದರಲ್ಲಿ ಮೆನ್ಷನ್ ಮಾಡಿರೋದಿಲ್ಲ. ಸೊ ಮಿನಿಮಮ್ 21 years ಅನ್ಕೊಳ್ಳಿ. ನೆಕ್ಸ್ಟ್ ಮ್ಯಾಕ್ಸಿಮಮ್ ನೋಡೋದಿದ್ರೆ ಜನರಲ್ ಮೆರಿಟ್ ಆರ್ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗೆ 35 years ಮ್ಯಾಕ್ಸಿಮಮ್ ಇರುತ್ತೆ. ಸೊ 35 years ಆದ್ಮೇಲೆ ಅವ್ರ ಎಕ್ಸಾಮ್ ಅನ್ನ ತಗೊಳ್ಳೋದಕ್ಕೆ ಆಗೋದಿಲ್ಲ. ಅದೇ OBC ಅಂದ್ರೆ 2A 2B 3A 3B ಕ್ಯಾಟಗರಿ ಅವರಿಗೆ 38 years ತನಕ ಎಕ್ಸಾಮ್ ತಗೊಳ್ಳೋ ಅವಕಾಶ ಇರುತ್ತೆ. ವೆರಾಸ್ SC ಮತ್ತೆ ST ಅವರಿಗೆ 40 years ಇರುತ್ತೆ. ಸೊ ಇಲ್ಲಿ ಕ್ಯಾಟಗರಿ 1 ಕೂಡ ಇಲ್ಲೇ ಬರುತ್ತೆ. ಕ್ಯಾಟಗರಿ 1 SC ST ಈ ಮೂರು ಕ್ಯಾಟಗರಿಗಳಿಗೆ 40 years ತನಕ ಎಕ್ಸಾಮ್ ಅನ್ನ ಬರೆಯುವಂತದ್ದು. ನೆಕ್ಸ್ಟ್ ಪಾಯಿಂಟ್ ಸ್ಯಾಲರಿಯ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದ್ರೆ ಇಲ್ಲಿ ನಾನು ಮೂರು ಡೀಟೇಲ್ಸ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್, ಇದು 2017 ಅಲ್ಲಿ ರಿಲೀಸ್ ಆದಂತ ನೋಟಿಫಿಕೇಶನ್. ಸೊ ಇದು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಿನ ಪೇ ಸ್ಕೇಲ್, ಇದು ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಮತ್ತೆ ಇದು BWSSB. ಇಲ್ಲಿ ಒಂದು ಅಪ್ರಾಕ್ಸಿಮೇಟ್ ಆಗಿ ತಗೊಳ್ಳೋದಿದ್ರೆ ನಿಮಗೆ ಅರೌಂಡ್ 45 to 55,000 ನಿಮಗೆ ಸ್ಯಾಲರಿ ಸಿಗುವಂತದ್ದು. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ತಿಳ್ಕೊಳ್ಳೋದಿದ್ರೆ ಇಲ್ಲಿ 2 ಸ್ಟೇಜ್ ಇರುತ್ತೆ. ಕೆಲವೊಂದು ಡಿಪಾರ್ಟ್ಮೆಂಟ್ ಜಾಬ್ಸಿಗೆ ಕೆಲವೊಂದಕ್ಕೆ ಓನ್ಲಿ 1 ಸ್ಟೇಜ್ ಇರುತ್ತೆ. 1 ಸ್ಟೇಜ್ ಅಂತಂದ್ರೆ ಏನಂದ್ರೆ ಡೈರೆಕ್ಟ್ ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡುವಂತದ್ದು. ಆ ಎಕ್ಸಾಮಿನೇಷನ್ ನಲ್ಲಿ ನಿಮಗೆ 2 ಪೇಪರ್ ಇರುತ್ತೆ, ಒಂದು ಜನರಲ್ ಪೇಪರ್, ಇನ್ನೊಂದು ಸ್ಪೆಸಿಫಿಕ್ ಪೇಪರ್. ಸೊ ಬೋತ್ ಕ್ಯಾರಿ 200 marks ಈಚ್. ಸೊ ಇಲ್ಲಿ 400 marks ನೀವು ಎಕ್ಸಾಮ್ ಬರೀತೀರಾ. ನೀವು 400 ಗೆ ಪಡ್ಕೊಂಡಂತ ಅಂಕದ ಮೇಲೆ ನಿಮ್ಗೆ ಜಾಬ್ ಅನ್ನ ಕೊಡ್ತಾರೆ.
ಕೆಲವೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಅರ್ಲಿಯರ್ ನೋಟಿಫಿಕೇಶನ್ ಏನಾದರೂ ಅವರು ನೋಟಿಫೈ ಮಾಡಿದ್ರೆ ಇಂಟರ್ವ್ಯೂವನ್ನ ಕಂಡಕ್ಟ್ ಮಾಡ್ತಾರೆ. ಆಗ ನೀವು ಫಸ್ಟ್ ಸ್ಟೇಜ್ ಎಕ್ಸಾಮ್ ನಲ್ಲಿ ಏನ್ ಮಾರ್ಕ್ಸ್ ಅನ್ನ ತಗೊಂಡಿರ್ತೀರಾ ಮತ್ತೆ ಇಂಟರ್ವ್ಯೂ ಅಲ್ಲಿ ಏನ್ ಮಾರ್ಕ್ಸ್ ಅನ್ನ ಸೆಕ್ಯೂರ್ ಮಾಡ್ತೀರಾ ಎರಡನ್ನ ಆಡ್ ಮಾಡಿ ಒಂದು ಎಲಿಜಿಬಿಲಿಟಿ ಲಿಸ್ಟ್ ಅನ್ನ ತಯಾರಿಸುವಂತದ್ದು. ಸೊ ಇಲ್ಲಿ ಐದರ್ ದಿಸ್ ಆರ್ ದಟ್ ಮೀನ್ಸ್ ಓನ್ಲಿ ಎಕ್ಸಾಮ್ ಇರುತ್ತೆ, ಇಲ್ಲ ಅಂದ್ರೆ ಎಕ್ಸಾಮ್ ಪ್ಲಸ್ ಇಂಟರ್ವ್ಯೂ ಇರುತ್ತೆ. ಇದು ಎಇ ಸೆಲೆಕ್ಷನ್ ಪ್ರೊಸೆಸ್. ಎಕ್ಸಾಮ್ ಪ್ಯಾಟರ್ನ್ ಈ ತರ ಇರುತ್ತೆ. ಇಲ್ಲಿ ಪೇಪರ್ 1 ಜನರಲ್ ಪೇಪರ್ ಅಂತ ಹೇಳ್ತೀವಿ ಇದನ್ನ, ಅಂದ್ರೆ ಸಾಮಾನ್ಯ ಪತ್ರಿಕೆ ಇರುತ್ತೆ. ಅದು 200 ಮಾರ್ಕ್ಸ್ ಇರುತ್ತೆ. ಡ್ಯೂರೇಷನ್ 1.5 hours ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಪೇಪರ್ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ, ಅಂದ್ರೆ ನಿರ್ದಿಷ್ಟ ಪತ್ರಿಕೆ. ಮೀನ್ಸ್ ಈಗ ನೀವು ಸಿವಿಲ್ ಇಂಜಿನಿಯರಿಂಗ್ ಆಗಿದ್ರೆ ನಿಮಗೆ ಸಿವಿಲ್ ಇಂಜಿನಿಯರಿಂಗ್ ಕ್ವಶನ್ಸ್ 1 to 100 ಸಿವಿಲ್ ಇಂಜಿನಿಯರಿಂಗ್ ಕ್ವಶನ್ ಇರುತ್ತೆ. ಅದನ್ನ ನಾವು ಸ್ಪೆಸಿಫಿಕ್ ಪೇಪರ್ ಅಂತ ಕರೆಯುವಂಥದ್ದು. ಇದು ಕೂಡ 200 ಮಾರ್ಕ್ಸ್ ಅನ್ನ ಕ್ಯಾರಿ ಮಾಡುತ್ತೆ. ಇದಕ್ಕೆ ನಿಮಗೆ ಸಮಯ 2 hours ಇರುತ್ತೆ. ಯೂಶುವಲ್ ಆಗಿ KPSC ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದಾಗ 1/4 ನೆಗೆಟಿವ್ ಮಾರ್ಕ್ಸ್ ಅನ್ನ ಅವರು ಅಸೈನ್ ಮಾಡ್ತಾರೆ. ಬಟ್ KE ಕಂಡಕ್ಟ್ ಮಾಡಿದಾಗ ಅದು ನೋಟಿಫಿಕೇಶನ್ ಅಲ್ಲಿ ಮೆನ್ಷನ್ ಮಾಡಿದ್ರೆ ಮಾತ್ರ ಡಿಡಕ್ಟ್ ಮಾಡ್ತಾರೆ, ಅದರ್ವೈಸ್ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಸೊ ನಾನು ಏನೇನು ಡೀಟೇಲ್ ನ ಹೇಳಿದೀನಿ ಈ ಡೀಟೇಲ್ಸ್ ಎಲ್ಲಾನು ಅರ್ಲಿಯರ್ ನೋಟಿಫಿಕೇಶನ್ ಆದಾಗಲೇ ನಿಮಗೆ ಆ ನೋಟಿಫಿಕೇಶನ್ ನಲ್ಲಿ ಮೆನ್ಷನ್ ಮಾಡಿರುವಂತದ್ದು. ನಾನು ಮೊದಲೇ ಹೇಳಿದೆ ನಿಮಗೆ ಎಕ್ಸಾಮ್ ನಲ್ಲಿ 2 ಪೇಪರ್ ಇರುತ್ತೆ, ಒಂದು ಜನರಲ್ ಪೇಪರ್, ಇನ್ನೊಂದು ಸ್ಪೆಸಿಫಿಕ್ ಪೇಪರ್. ಈಗ ಅದರ ಸಿಲೆಬಸ್ ಅನ್ನ ನೋಡೋದಿದ್ರೆ ಜನರಲ್ ಪೇಪರ್ ನಲ್ಲಿ ಕರೆಂಟ್ ಇವೆಂಟ್ಸ್, ಜನರಲ್ ಸೈನ್ಸ್, ಇಂಡಿಯನ್ ಹಿಸ್ಟರಿ, ಇಂಡಿಯನ್ ಜಿಯೋಗ್ರಫಿ, ಸೋಷಿಯಲ್ ಸೈನ್ಸಸ್, ಜನರಲ್ ಮೆಂಟಲ್ ಅಬಿಲಿಟಿ ಈ ಟಾಪಿಕ್ಸ್ ಕವರ್ ಆಗಿರುತ್ತೆ. ವೆರಾಸ್ ಇನ್ ಸ್ಪೆಸಿಫಿಕ್ ಪೇಪರ್ ನಾನು ಮುಂದೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. KPSC ಒಂದು ಡಿಗ್ರಿ ಲೆವೆಲ್ ಟೆಕ್ನಿಕಲ್ ಸ್ಪೆಸಿಫಿಕ್ ಪೇಪರಿನ ಸಿಲೆಬಸ್ ಏನು ಅನ್ನುವಂಥದ್ದನ್ನ ನಾನು ಮುಂದೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದಿಷ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾಸ್. ಆದ್ರೆ ನಿಮ್ಮ ಪ್ರಿಪರೇಷನ್ ಸ್ಟ್ರಾಟಜಿ ಟುವರ್ಡ್ಸ್ ಎಕ್ಸಾಮ್ ಹೇಗಿರಬೇಕು ಅಂತಂದ್ರೆ, ನೀವೇನಾದ್ರೂ ಫ್ರೆಶರ್ ಆಗಿದ್ರೆ ಲೈಕ್ 2018, 2019, 2020 ಅಲ್ಲಿ ಔಟ್ಪುಟ್ ಆಗಿ ನಿಮ್ಗೆ ಎಇ ಎಕ್ಸಾಮಿನ ಬಗ್ಗೆ ಏನೂ ಐಡಿಯಾ ಇಲ್ಲ ಅಂತಂದ್ರೆ, ಇಲ್ಲ ನೀವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಎಕ್ಸಾಮಿಗೆ ಅಂತಂದ್ರೆ, ನೀವು ಮಾಡ್ಬೇಕಾಗಿರ್ತಕ್ಕಂಥ ಫಸ್ಟ್ ವರ್ಕ್ ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಅನ್ನ ರೆಫರ್ ಮಾಡುವಂಥದ್ದು ಆರ್ ಅದನ್ನ ಸಾಲ್ವ್ ಮಾಡುವಂಥದ್ದು. ಅದಾದ ನಂತರ ನೆಕ್ಸ್ಟ್ ನೀವು ನಿಮ್ಮ ಮೋಡ್ ಆಫ್ ಪ್ರಿಪರೇಷನ್ ಅನ್ನ ಡಿಸೈಡ್ ಮಾಡಬೇಕಾಗುತ್ತೆ. ಸಪೋಸ್ ನೀವೇನಾದ್ರೂ ಬೆಂಗಳೂರಲ್ಲಿ ಇದ್ರೆ ನೀವು ಕೋಚಿಂಗ್ ತಗೊಳ್ಳೋದು ಉತ್ತಮ. ಲೈಕ್ ನೀವು UPSC ಕೋಚಿಂಗ್ ಆದ್ರೂ ತಗೊಬಹುದು, KPSC KS ಕೋಚಿಂಗ್ ಆದ್ರೂ ತಗೊಬಹುದು. ಒಟ್ಟಿನಲ್ಲಿ ನಿಮ್ಗೆ ಜನರಲ್ ಸ್ಟಡೀಸ್ಗೆ ಕೋಚಿಂಗ್ ಬೇಕಾಗುತ್ತೆ. ಆನ್ಲೈನ್ ಕೋಚಿಂಗ್ ಆದ್ರೂ ನೀವು ಪ್ರಿಫರ್ ಮಾಡಬಹುದು. ಈ ಮೋಡ್ ಆಫ್ ಪ್ರಿಪರೇಷನ್ ನ ಡಿಸೈಡ್ ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ನೋಟಿಫಿಕೇಶನ್ ಆದ್ಮೇಲೆ ನೀವು 2 ಪೇಪರ್ ಅನ್ನು ನಾನು ಓದ್ತೀನಿ ಹೈ ಸ್ಕೋರ್ ಮಾಡ್ತೀನಿ ಅಂತಂದ್ರೆ ನಿಮ್ಗೆ ತುಂಬಾ ಕಷ್ಟ ಆಗುತ್ತೆ. ಬಟ್ ಅಂದ್ರೆ ಇದರ ಅರ್ಥ ಏನಂತಂದ್ರೆ, ನಾನು ಹೇಳ್ತಾ ಇರೋದು, ನೀವು ನೋಟಿಫಿಕೇಶನ್ ಆಗೋದಕ್ಕೆ ಮುಂಚೆಯಿಂದಾನೆ ನಿಮ್ಮ ಪ್ರಿಪರೇಷನ್ ಟುವರ್ಡ್ಸ್ ಎಕ್ಸಾಮ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆ ತರ ಮಾಡಿದಾಗ ಮಾತ್ರ ನಿಮ್ಗೆ ಈಸಿ ಆಗುವಂಥದ್ದು. ಯೂಶುವಲ್ ಆಗಿ ನೀವು ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಟೆಕ್ನಿಕಲ್ಗೆ ನಿಮಗೆ ಕೋಚಿಂಗ್ ಮ್ಯಾಂಡೇಟರಿ ಇಲ್ಲ ಅಂತಂದ್ರೂ ಕೂಡ ಜನರಲ್ ಸ್ಟಡೀಸ್ಗೆ ನಿಮಗೆ ಪ್ರಾಪರ್ ಗೈಡೆನ್ಸ್ ಆರ್ ಪ್ರಾಪರ್ ಸೋರ್ಸ್ ಆರ್ ಪ್ರಾಪರ್ ಮೆಟೀರಿಯಲ್ಸ್ ಬೇಕಾಗೇ ಆಗುತ್ತೆ. ಇದಾದ ನಂತರ ಮೋಡ್ ಆಫ್ ಪ್ರಿಪರೇಷನ್ ನ ಡಿಸೈಡ್ ಮಾಡಿದ ಮೇಲೆ ನೀವು ಸ್ಪೆಸಿಫಿಕ್ ಪೇಪರ್ ಮತ್ತೆ ಜನರಲ್ ಪೇಪರಿಗೆ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಫಸ್ಟ್ ಪಾಯಿಂಟ್ ನಾನು ಏನ್ ಹೇಳಿದೆ ಎಕ್ಸಾಮ್ ಪ್ರಿಪರೇಷನ್ ಸ್ಟ್ರಾಟಜಿನಲ್ಲಿ ಅಂತಂದ್ರೆ, ಅನಲೈಸ್ ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ ಪೇಪರ್ಸ್. 2016 ಇಂದ ಎಇ ಮತ್ತೆ JE ಪೋಸ್ಟ್ಗಳಿಗೆ ಎಕ್ಸಾಮ್ ನಡೀತಾ ಬಂದಿದೆ. ನೀವು ಮಾಡಬೇಕಾಗಿರತಕ್ಕಂಥ ಫಸ್ಟ್ ವರ್ಕ್ ಆ ಕ್ವಶನ್ ಪೇಪರ್ಸ್ನೆಲ್ಲ ಕಲೆಕ್ಟ್ ಮಾಡುವಂಥದ್ದು, ಬೋತ್ ಟೆಕ್ನಿಕಲ್ ಅಂಡ್ ಜನರಲ್. ಎಸ್ಪೆಷಲಿ ನೀವು ಟೆಕ್ನಿಕಲ್ ಪೇಪರ್ ಅನ್ನ ಕಲೆಕ್ಟ್ ಮಾಡುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಜನರಲ್ ಸ್ಟಡೀಸ್ ನೀವು KPSC ನಲ್ಲಿ ನೋಡಿದ್ರೆ KS ಎಕ್ಸಾಮ್, FDA ಎಕ್ಸಾಮ್, ಗ್ರೂಪ್ B, ಗ್ರೂಪ್ C ಯಾವುದೇ ಎಕ್ಸಾಮ್ ಅನ್ನ ಮಾಡಲಿ ಅಲ್ಲಿ ಎರಡು ರೀತಿಯಾಗಿ ನಾವು ಡಿಫ್ರೆನ್ಶಿಯೇಟ್ ಮಾಡಬಹುದು. ಒಂದು ಡಿಗ್ರಿ ಲೆವೆಲ್ ಜನರಲ್ ಸ್ಟಡೀಸ್ ಪೇಪರ್, ಇನ್ನೊಂದು ಬಿಲೋ ಡಿಗ್ರಿ ಲೆವೆಲ್ ಜನರಲ್ ಸ್ಟಡೀಸ್ ಪೇಪರ್. ಸೊ ನೀವು ಡಿಗ್ರಿ ಲೆವೆಲ್ ಜನರಲ್ ಸ್ಟಡೀಸ್ ಪೇಪರ್ ಎಲ್ಲವನ್ನು ಕೂಡ ರೆಫರ್ ಮಾಡಬಹುದು, ಅಂದ್ರೆ ನಿಮಗೆ ಜಾಸ್ತಿ ಸೋರ್ಸ್ ಸಿಗುತ್ತೆ. ವೆರಾಸ್ ಇನ್ ಟೆಕ್ನಿಕಲ್ ಇಲ್ಲಿ ಆಗಿರ್ತಕ್ಕಂಥ ಎಕ್ಸಾಮ್ಸ್ ತುಂಬಾ ಕಡಿಮೆ, ಒಂದು 7-8 ಎಕ್ಸಾಮ್ ಆಗಿದೆ, ನಿಮಗೆ 7-8 ಪೇಪರ್ಸ್ ಅಷ್ಟೇ ಸಿಗುವಂಥದ್ದು. ಮೊದಲಿಗೆ ನೀವು ನಿಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ಈ ಸಿವಿಲ್ ಇಂಜಿನಿಯರಿಂಗ್ ಎಇ ಎಕ್ಸಾಮಿನೇಷನ್ ಏನಾಗಿದೆ ಅದರ ಬೋತ್ ಟೆಕ್ನಿಕಲ್ ಮತ್ತೆ ಜನರಲ್ ಪೇಪರ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ನಂತರ ಟೆಕ್ನಿಕಲ್ ಪೇಪರ್ ಏನಿದೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇದು ನೀವು ಮಾಡಬೇಕಾಗಿರ್ತಕ್ಕಂಥ ಫಸ್ಟ್ ಕೆಲಸ. ಸೊ ಈ ಕ್ವಶನ್ ಬ್ಯಾಂಕ್ ನಿಮ್ಗೆ ಏನಾದ್ರು ಕಲೆಕ್ಟ್ ಮಾಡೋದಕ್ಕೆ ಕಷ್ಟ ಆದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ನಲ್ಲಿ ಆಲ್ರೆಡಿ ಲಾಸ್ಟ್ ಇಯರ್ ಇಂದಾನೆ ಕ್ವಶನ್ ಬ್ಯಾಂಕ್ಸ್ ಅವೈಲೇಬಲ್ ಇದೆ ಫಾರ್ ಬೋತ್ ಅಸಿಸ್ಟೆಂಟ್ ಇಂಜಿನಿಯರ್ ಅಂಡ್ ಜೂನಿಯರ್ ಇಂಜಿನಿಯರ್. ಇಲ್ಲಿ ಕೆಳಗಡೆ ಇರ್ತಕ್ಕಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಕ್ವಶನ್ ಬ್ಯಾಂಕ್ ಅನ್ನು ನಾವು ಹೋಮ್ ಡೆಲಿವರಿ ಕೊಡ್ತೇವೆ. ಸೆಕೆಂಡ್ ಪಾಯಿಂಟ್, ಜನರಲ್ ಸ್ಟಡೀಸ್ ಪೇಪರ್. ಸೊ ಇಲ್ಲಿ ಮೋಡ್ ಆಫ್ ಪ್ರಿಪರೇಷನ್ ಡಿಸೈಡ್ ಮಾಡಿ. ಸಪೋಸ್ ನೀವು ಸಿಟಿಯಲ್ಲಿ ಇದ್ದೀರಾ ಅಂತಂದ್ರೆ ಕೋಚಿಂಗ್ ಹೋಗೋದು ಓಕೆ, ಬಟ್ ನಿಮ್ಗೆ ಟೈಮ್ ತುಂಬಾ ಕಡಿಮೆ ಇದೆ. ಎಕ್ಸಾಂಪಲ್ ಈಗ ನೋಟಿಫಿಕೇಶನ್ ಆಗಿದೆ, ಇನ್ 3-4 ಮಂತ್ಸ್ ಅಲ್ಲಿ ಎಕ್ಸಾಮ್ ಆಗುತ್ತೆ ಅಂತಂದ್ರೆ ನೀವು ಕೋಚಿಂಗ್ಗೆ ಹೋಗಿ ಮಾರ್ನಿಂಗ್ ಟು ಈವ್ನಿಂಗ್ ಕ್ಲಾಸ್ ಅನ್ನ ಕೇಳಿ ಪ್ರಿಪೇರ್ ಆಗೋದು ನಿಮ್ಗೆ ಕಷ್ಟ ಆಗುತ್ತೆ. ಆ ಟೈಮ್ನಲ್ಲಿ ನಿಮ್ಗೆ ಮುಂಚೆಯಿಂದ ಪ್ರಿಪರೇಷನ್ ಆಗಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಸಿಲೆಬಸ್ ವಿಚಾರಕ್ಕೆ ಬರೋದಿದ್ರೆ, ಆ ಜನರಲ್ ಸ್ಟಡೀಸ್ ಸಿಲೆಬಸ್ ಏನಿದೆ KPSC ನಲ್ಲಿ ಅಂತಂದ್ರೆ,
It covers general knowledge topics related to current events, general science, Indian history, Indian geography, social sciences, general mental ability, and matters of everyday observation and practical knowledge as may be expected of a person who has passed the prescribed qualifying examination. ಇದು ಕಾಮನ್ ಪೇಪರ್ ಫಾರ್ ಆಲ್ ನೋಟಿಫೈಡ್ ಪೋಸ್ಟ್ ಇನ್ KPSC ಅಂದ್ರೆ ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮಿಗೆ ಈ ಸಿಲೆಬಸ್ನ ಅನುಸಾರ ನಿಮಗೆ ಜನರಲ್ ಸ್ಟಡೀಸ್ ಪೇಪರ್ ಪ್ರಿಪೇರ್ ಆಗುತ್ತೆ. ಇದು ಒಂದು ಕ್ವಶನ್ 2 ಮಾರ್ಕ್ಸ್ ಅನ್ನ ಕ್ಯಾರಿ ಮಾಡುತ್ತೆ. ಟೋಟಲ್ 200 ಮಾರ್ಕ್ಸ್ಗೆ ಈ ಸಿಲೆಬಸ್ಗೆ ನೀವು ಪ್ರಿಪೇರ್ ಆಗಬೇಕು. ಅಂದ್ರೆ ಇದರ ಔಟ್ಪುಟ್ ಏನು ಅನ್ನೋದನ್ನ ನಾನು ಇಲ್ಲಿ ತೋರಿಸಿದ್ದೀನಿ. ಇಂಡಿಯನ್ ಹಿಸ್ಟ್ರಿನಲ್ಲಿ ನೀವು 4 ಡಿವಿಷನ್ ಅನ್ನ ನೋಡ್ತೀರಾ. ಏನ್ಷಿಯಂಟ್ ಹಿಸ್ಟ್ರಿ, ಮಿಡಿವಲ್ ಹಿಸ್ಟ್ರಿ, ಮಾಡರ್ನ್ ಹಿಸ್ಟ್ರಿ ಮತ್ತೆ ಕರ್ನಾಟಕ ಹಿಸ್ಟ್ರಿ. ನೆಕ್ಸ್ಟ್ ಜಿಯೋಗ್ರಫಿನಲ್ಲಿ ವರ್ಲ್ಡ್ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ಕರ್ನಾಟಕ ಜಿಯೋಗ್ರಫಿನ ಓದಬೇಕಾಗುತ್ತೆ. ಇದಾದ ನಂತರ ಇಂಡಿಯನ್ ಪೊಲಿಟಿ, ಇಂಡಿಯನ್ ಎಕಾನಮಿ, ಜನರಲ್ ಸೈನ್ಸ್, ಮೆಂಟಲ್ ಅಬಿಲಿಟಿ ಅಂಡ್ ಸ್ಟ್ಯಾಟಿಕ್ GK ಅಂದ್ರೆ ಜನರಲ್ ನಾಲೆಡ್ಜ್ ಅಂಡ್ ಕರೆಂಟ್ ಅಫೇರ್ಸ್. ಕರೆಂಟ್ ಅಫೇರ್ಸ್ ಯೂಶುವಲಿ ನೀವು ಲಾಸ್ಟ್ 6 months to 1 year ಓದಿದ್ರೆ ಆರಾಮಾಗಿ ನೀವು ಆ ಏರಿಯಾದಲ್ಲಿ ಸ್ಕೋರ್ ಮಾಡ್ಬೋದು. ಸೊ ಇದಿಷ್ಟನ್ನ ನೀವು ಕವರ್ ಮಾಡಿದ್ರೆ ಜನರಲ್ ಸ್ಟಡೀಸ್ ಪೇಪರಿಗೆ ಪ್ರಿಪೇರ್ ಆದಂಗೆ. ನೆಕ್ಸ್ಟ್ ಹೇಗೆ ನಾನು ಜನರಲ್ ಸ್ಟಡೀಸ್ ಪೇಪರಿಗೆ ಪ್ರಿಪೇರ್ ಆಗ್ಬೋದು ಅಂತ ಕೇಳಿದ್ರೆ, ಒಂದು ನೀವು ಆಫ್ಲೈನ್ ಕೋಚಿಂಗ್ ಸೆಂಟರ್ಸ್ ಅನ್ನ ಆಪ್ಟ್ ಮಾಡ್ಕೊಬಹುದು. ಸಪೋಸ್ ನೀವು ಸಿಟಿಲಿ ಇದ್ದೀರಾ ಅಂತಂದ್ರೆ ನೀವು ಕೋಚಿಂಗ್ ಸೆಂಟರ್ಗೆ ಹೋಗಿ ಕ್ಲಾಸಸ್ ಅನ್ನ ಕೇಳ್ಬೋದು. ಇಲ್ಲ ಅಂದ್ರೆ ಹಲವಾರು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಇದೆ, ಇಲ್ಲ ಯೂಟ್ಯೂಬ್ ನಲ್ಲಿ ಫ್ರೀ ಸೋರ್ಸಸ್ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ಜನರಲ್ ಸ್ಟಡೀಸ್ ಕೋರ್ಸ್ ಅನ್ನ ಲಾಸ್ಟ್ ಆಗಸ್ಟ್ ಇಂದಾನೆ ನಾವು ಅನೌನ್ಸ್ ಮಾಡಿರುವಂತದ್ದು. ಇದರಲ್ಲಿ ನಿಮಗೆ 12 ಸಪರೇಟ್ ಬುಕ್ ಬರುತ್ತೆ. ನಾನು ಏನು ಲಾಸ್ಟ್ ಸ್ಲೈಡ್ ನಲ್ಲಿ ಹೇಳಿದೆ, ಏನ್ಷಿಯಂಟ್, ಮಿಡಿವಲ್, ಮಾಡರ್ನ್ ಅಂಡ್ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಅಂಡ್ ಇಂಡಿಯನ್ ಜಿಯೋಗ್ರಫಿ, ದೆನ್ ಜನರಲ್ ನಾಲೆಡ್ಜ್, ಇಂಡಿಯನ್ ಎಕನಾಮಿ, ಇಂಡಿಯನ್ ಪೊಲಿಟಿ, ಜನರಲ್ ಸೈನ್ಸ್ ಅಂಡ್ ಮೆಂಟಲ್ ಅಬಿಲಿಟಿ. ಇದರ ಜೊತೆಗೆ ಕರೆಂಟ್ ಅಫೇರ್ಸ್ ಈ ಬುಕ್. ಟೋಟಲ್ 13 ಬುಕ್ಸ್ ನಿಮಗೆ ಅರೌಂಡ್ 1800 ಪೇಜಸ್ ಇರುತ್ತೆ. ಇದನ್ನ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಫ್ರೀ ಆಗಿ ಕಳಿಸ್ಕೊಡ್ತೀವಿ. ಮತ್ತೆ ಕ್ಲಾಸಸ್ ಅಂಡ್ ಟೆಸ್ಟ್ ಸೀರೀಸ್ ಆನ್ ಆಲ್ ಸಬ್ಜೆಕ್ಟ್ಸ್ ಫ್ರೀ ಇರುತ್ತೆ. ಈ ಕೋರ್ಸ್ ಅನ್ನ ನಾವು ಲಾಸ್ಟ್ ಆಗಸ್ಟ್ ಇಂದಾನೆ ಕೊಟ್ಟಿದ್ದೀವಿ. ಈ ಕೋರ್ಸ್ ಅನ್ನ ನೀವು ತಗೊಳ್ತೀರಾ ಅಂತಂದ್ರೆ ಈ ನಂಬರ್ ನೀವು ಕಾಲರ್ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದು. ಈ ಕ್ಲಾಸಸ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಇದು ಕಂಪ್ಲೀಟ್ ಆನ್ಲೈನ್ ಕ್ಲಾಸ್ ಆಗಿರುತ್ತೆ. ಯಾರ್ಯಾರು ಸ್ಟಡಿ ಮೆಟೀರಿಯಲ್ ನ ಪರ್ಚೇಸ್ ಮಾಡ್ತಾರೆ ಅವರಿಗೆ ನಮ್ದೊಂದು ಪ್ರೀಮಿಯಂ ಗ್ರೂಪ್ಗೆ ಆಡ್ ಮಾಡ್ತೀವಿ. ನಂತರ ಎವ್ರಿ ಡೇ 8 PM ಗೆ ಕ್ಲಾಸ್ ಅಲ್ಲಿಗೆ ಅಪ್ಲೋಡ್ ಆಗುತ್ತೆ. ನಿಮಗೆ ಒಂದು ದಿನ ಟೈಮ್ ಇರುತ್ತೆ. ಆ ಕ್ಲಾಸ್ ಅನ್ನ ನೋಡಿ ನೆಕ್ಸ್ಟ್ ಡೇ 8 PM ಗೆ ಲಾಸ್ಟ್ ಡೇ ಏನು ಅಪ್ಲೋಡ್ ಆಗಿತ್ತು ಕ್ಲಾಸ್ ಅದರ ಕ್ವಿಜ್ ಅನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಆ ಕ್ವಿಜ್ ಮುಗಿದ ನಂತರ ಮತ್ತೊಂದು ನೆಕ್ಸ್ಟ್ ಕ್ಲಾಸ್ ಆ ಗ್ರೂಪ್ ನಲ್ಲಿ ಅಪ್ಲೋಡ್ ಆಗುವಂತದ್ದು. ಈ ರೀತಿಯಾಗಿ ಜನರಲ್ ಸ್ಟಡೀಸ್ ಕೋರ್ಸ್ ಅರೌಂಡ್ 4 to 5 months ಅಲ್ಲಿ ನಿಮಗೆ ಕಂಪ್ಲೀಟ್ ಆಗುತ್ತೆ. ಸಪೋಸ್ ನೀವೇನಾದ್ರೂ ವರ್ಕಿಂಗ್ ಅಲ್ಲಿದ್ರೆ, ವರ್ಕ್ ಮಾಡ್ತಾ ಇದ್ರೆ, ನಿಮ್ಗೆ ಟೈಮ್ ಜಾಸ್ತಿ ಇಲ್ಲ ಅಂತಂದ್ರೆ ಈ ನಮ್ಮ ಕ್ಲಾಸ್ ಅನ್ನ ನೀವು ತಗೊಬಹುದು. ಜೊತೆಗೆ ನೀವು ಆಫ್ಲೈನ್ ಕೋಚಿಂಗ್ ಸೆಂಟರ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತಿದ್ರು ಕೂಡ ಇದನ್ನ ತಗೊಬಹುದು. ನೆಕ್ಸ್ಟ್ ಸ್ಪೆಸಿಫಿಕ್ ಪೇಪರ್ಗೆ ಬರೆದಿದ್ರೆ ಅದರ ಸಿಲೆಬಸ್ ನಾನು ಆಗ್ಲೇ ಹೇಳಿದಂಗೆ KPSC ನಲ್ಲಿ ಡಿಗ್ರಿ ಲೆವೆಲ್ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ಗೆ ಒಂದು ಕಾಮನ್ ಸಿಲೆಬಸ್ ಇದೆ. ಆ ಸಿಲೆಬಸ್ ನಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಬರುತ್ತೆ ಅನ್ನೋದಂತ ನೋಟ್ ಮಾಡ್ಕೊಳ್ಳಿ. ಸಿವಿಲ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಅಂದ್ರೆ ಬಿಲ್ಡಿಂಗ್ ಮೆಟೀರಿಯಲ್ಸ್ ಬರುತ್ತೆ. ನೆಕ್ಸ್ಟ್ ಸಾಲಿಡ್ ಮೆಕ್ಯಾನಿಕ್ಸ್, ಸ್ಟ್ರಕ್ಚರಲ್ ಅನಾಲಿಸಿಸ್ ಬರುತ್ತೆ. ಕಾಂಕ್ರೀಟ್ ಟೆಕ್ನಾಲಜಿ, RCC, ಸ್ಟೀಲ್ ಸ್ಟ್ರಕ್ಚರ್ ಮತ್ತೆ ಪ್ರೀ ಸ್ಟ್ರೆಸ್ಡ್ ಕಾಂಕ್ರೀಟ್. ನೆಕ್ಸ್ಟ್ ಫ್ಲೂಯಿಡ್ ಮೆಕ್ಯಾನಿಕ್ಸ್, ಹೈಡ್ರಾಲಜಿ, ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್, hydraulic structures, soil mechanics, foundation engineering, then transportation engineering under ನಲ್ಲಿ traffic engineering, railway, dock and harbor, tunnels and airports ಬರುತ್ತೆ. ನೆಕ್ಸ್ಟ್ environmental engineering, surveying, bridge engineering ಬರುತ್ತೆ. then estimation and costing, construction and project management, at last environmental studies. ಇದಿಷ್ಟು ಬರುತ್ತೆ. ಸೊ ಇದರ ಒಂದು ಡೀಟೇಲ್ಡ್ PDF ಬೇಕಂತಂದ್ರೆ ಈ ನಂಬರ್ಗೆ ನೀವು ವಾಟ್ಸಪ್ ಅನ್ನ ಮಾಡಿ ಇದನ್ನ ನೀವು ಪಡ್ಕೊಳ್ಬಹುದು. ಅವ್ರ KPSC ವೆಬ್ಸೈಟ್ ಅಲ್ಲೂ ಕೂಡ ಇದು ಅವೈಲಬಲ್ ಇದೆ. ಇದಿಷ್ಟು ಸ್ಪೆಸಿಫಿಕ್ ಪೇಪರಿನ ಡೀಟೇಲ್ಡ್ ಸಿಲೆಬಸ್. ಸೊ ಇದಕ್ಕೆ ಹೇಗೆ ಪ್ರಿಪೇರ್ ಆಗ್ಬೇಕಂತಂದ್ರೆ, ಯೂಶುವಲ್ ಆಗಿ ಟೆಕ್ನಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದ್ರಿಂದ ಇದಕ್ಕೆ ಪ್ರಿಪೇರ್ ಆಗೋದಕ್ಕೆ ನಿಮಗೆ ತುಂಬಾ ಕಷ್ಟ ಆಗೋದಿಲ್ಲ. ನೀವು ಬೇಕಿದ್ರೆ ಡೈರೆಕ್ಟ್ ಆಥರ್ಡ್ ಬುಕ್ಸ್ಗೆ ಹೋಗ್ಬೋದು. ಯಾವುದು ಒಂದು ಫೇಮಸ್ ಆಥರ್ ಇದೆ ಆ ಬುಕ್ ಅದರಲ್ಲಿ ಪ್ರಿಪೇರ್ ಆಗ್ಬೋದು. ಇಲ್ಲ ಅಂದ್ರೆ ನಿಮ್ದೇ ಒಂದು ನೋಟ್ಸ್ಗಳೇನಿದೆ ಅದ್ರ ಮುಖಾಂತರ ಪ್ರಿಪೇರ್ ಆಗ್ಬೋದು. ಆರ್ ಇದಕ್ಕೂ ಕೂಡ ನೀವು ಹೊರಗಡೆ ಕೋಚಿಂಗ್ ಅನ್ನ ಪಡ್ಕೊಳ್ಬಹುದು. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನು ನಿಮ್ಗೆ ಹೇಳ್ಬೇಕು. ನಾನು ಇವಾಗ ನಿಮ್ಗೆ 13 ಸಬ್ಜೆಕ್ಟ್ ಲಿಸ್ಟ್ ಅನ್ನ ಹೇಳಿದೆ. ಇದು ತುಂಬಾ ವ್ಯಾಸ್ಟ್ ಸಿಲೆಬಸ್ ಆಗಿದೆ ಮತ್ತೆ ಕವರ್ ಮಾಡೋದಕ್ಕೂ ತುಂಬಾ ಕಷ್ಟ ಆಗುವಂತದ್ದು. ಬಟ್ ಇಲ್ಲಿ ಒಂದು ನೋಟ್ ಪಾಯಿಂಟ್ ಏನಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಹಲವಾರು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇಂಜಿನಿಯರ್ಸ್ ಅನ್ನ ರೆಕ್ರೂಟ್ ಮಾಡ್ಕೊಳ್ಳುವಂಥದ್ದು. ಎಕ್ಸಾಂಪಲ್ BWSSB, PWD, ವಾಟರ್ ರಿಸೋರ್ಸ್ ಇಂಜಿನಿಯರಿಂಗ್ ಆರ್ RDPR ಈ ತರ ಡಿಫ್ರೆಂಟ್ ಬರುತ್ತೆ. ಲಾಸ್ಟ್ ಇಯರ್ ರೆಕ್ರೂಟ್ಮೆಂಟ್ ಅನ್ನ ಕನ್ಸಿಡರ್ ಮಾಡಿದ್ರೆ KPWD ಡಿಪಾರ್ಟ್ಮೆಂಟ್ ರೆಕ್ರೂಟ್ಮೆಂಟ್ ಮಾಡುವಾಗ ಈ 13 ಸಬ್ಜೆಕ್ಟ್ ಅನ್ನ ಅವ್ರು ಮೆನ್ಷನ್ ಮಾಡಲಿಲ್ಲ. ಅವರು ಮೆನ್ಷನ್ ಮಾಡಿದ್ದು ಹೈವೇ ಇಂಜಿನಿಯರಿಂಗ್, ಅಡ್ವಾನ್ಸ್ ಸ್ಟ್ರಕ್ಚರ್ ಅಂಡ್ ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್, ಪಬ್ಲಿಕ್ ಹೆಲ್ತ್ ಇಂಜಿನಿಯರಿಂಗ್ ಅಂಡ್ ಸ್ಯಾನಿಟರಿ ಇಂಜಿನಿಯರಿಂಗ್. ಇದಿಷ್ಟನ್ನ ಪ್ರಿಪೇರ್ ಆಗಿ ನೀವು 100 ಮಾರ್ಕ್ಸ್ಗೆ ಅಟೆಂಡ್ ಮಾಡಬಹುದಾಗಿತ್ತು.
ಈ ತರ ಸರ್ಟನ್ ಡಿಪಾರ್ಟ್ಮೆಂಟ್ಸ್ ಸರ್ಟನ್ ಪ್ರಿಸ್ಕ್ರೈಬ್ ಸಿಲೆಬಸ್ ಅನ್ನ ಟೆಕ್ನಿಕಲಿ ಬಿಡುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಅಕಾರ್ಡಿಂಗ್ ಟು ದಟ್ ಆಫ್ಟರ್ ಸಿಲೆಬಸ್ ನೀವು ನೋಡಿದ್ಮೇಲೆ ನಿಮ್ಮ ಪ್ರಿಪರೇಷನ್ ಸ್ಟ್ರಾಟಜಿನ ನೀವು ಮಾಡ್ಕೊಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಟೆಕ್ನಿಕಲ್ ಪ್ರಿಪರೇಷನ್ ಸ್ಟ್ರಾಟಜಿಗೆ ಬರೋದಿದ್ರೆ ಮೊದಲಿಗೆ ಆ ಸಿಲೆಬಸ್ ಅನ್ನ ನೀವು ನೋಡಿ, ಸಿಲೆಬಸ್ ಅನ್ನು ನೋಡಿ ಅಕಾರ್ಡಿಂಗ್ ಟು ದಟ್ ನೀವು ಒಂದು ಸೋರ್ಸ್ ಆರ್ ಸ್ಟಡಿ ಮೆಟೀರಿಯಲ್ ಅಂತ ಏನ್ ಹೇಳ್ತೀರಾ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಆ ಸಿಲೆಬಸ್ ಅನ್ನ ಮುಗಿಸ್ತಾ ಇದ್ದೀರಾ ಅಂತಂದ್ರೆ ಅದಕ್ಕಿಂತ ಮುಂಚೆ ಆ ಸಿಲೆಬಸ್ ತಕ್ಕಂಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವ್ದಾವ್ದಿದೆ ಅನ್ನೋದನ್ನ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ನೋಟ್ ಪಾಯಿಂಟ್ ಏನಂತಂದ್ರೆ ಕೆಲವೊಂದು ಸರಿ KPSC ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದಾಗ 100 ಟೆಕ್ನಿಕಲ್ ಕ್ವಶನ್ಸ್ ಇದ್ರೆ ಒಂದು 15 to 20 ಕ್ವಶನ್ಸ್ ರಿಪೀಟೆಡ್ ಬಂದಿರುತ್ತೆ. ಅಟ್ಲೀಸ್ಟ್ 5 to 10 ಕ್ವಶನ್ಸ್ ಪ್ರೀವಿಯಸ್ ಇಯರ್ ಪೇಪರ್ಸ್ ಇಂದ ಬಂದಿರುತ್ತೆ. ನೆಕ್ಸ್ಟ್ ಅನದರ್ 5 to 10 ಕ್ವಶನ್ಸ್ ಪ್ರೀವಿಯಸ್ SSC ಕ್ವಶನ್ಸ್, ಗೇಟ್ ಕ್ವಶನ್ಸ್ ಅಂಡ್ IAS ಕ್ವಶನ್ ಆಗಿರುತ್ತೆ. ಸೊ ನಿಮ್ಮ ಮೈಂಡ್ ಅಲ್ಲಿ ಏನಿರ್ಬೇಕಂದ್ರೆ ಟೆಕ್ನಿಕಲ್ ಪೇಪರ್ ಅನ್ನ ಪ್ರಿಪೇರ್ ಆಗುವಾಗ ಮೊದಲಿಗೆ ಒಳ್ಳೆ ಸ್ಟಡಿ ಮೆಟೀರಿಯಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಕಾರ್ಡಿಂಗ್ ಟು ಸಿಲೆಬಸ್ ಅದನ್ನ ರೆಫರ್ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಪ್ರೀವಿಯಸ್ ಪೇಪರ್ಸ್ ಅನ್ನ ರೆಫರ್ ಮಾಡಿ. ನೆಕ್ಸ್ಟ್ ಗೇಟ್ IAS SSC ಕ್ವಶನ್ಸ್ ಅನ್ನ ಕವರ್ ಮಾಡಿ. ಇಲ್ಲಿಯವರೆಗೆ ನಾವು ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಏನೇನನ್ನ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಜನರಲ್ ಸ್ಟಡೀಸ್ ಪೇಪರ್ ಮತ್ತೆ ಟೆಕ್ನಿಕಲ್ ಪೇಪರ್ಗೆ ಪ್ರಿಪರೇಷನ್ ಸ್ಟ್ರಾಟಜಿಯ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಅಟ್ ಲಾಸ್ಟ್ ನಾವು ಪ್ರೀವಿಯಸ್ ರಿಕ್ರೂಟ್ಮೆಂಟ್ಸ್ ಯಾವ್ದಾವ್ದು ಆಗಿದೆ ನಮ್ಮ ಸ್ಟೇಟ್ ನಲ್ಲಿ ಅಂತ ನೋಡ್ತಾ ಬರೋಣ. ಮೊದಲಿಗೆ ಕರ್ನಾಟಕ ಸ್ಲಮ್ ಬೋರ್ಡ್ ಮತ್ತೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಡಿಪಾರ್ಟ್ಮೆಂಟ್ ನವರು ಇಂಜಿನಿಯರ್ಗಳನ್ನ ನೇಮಕ ಮಾಡ್ಕೊಂತಾರೆ. ಇದರ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ದು KPSC 2016 ನಲ್ಲಿ. ಇದಾದ ನಂತರ KPTCL ಡಿಪಾರ್ಟ್ಮೆಂಟ್ ಅಲ್ಲಿ ಬೋತ್ ಎಲೆಕ್ಟ್ರಿಕಲ್ ಮತ್ತೆ ಸಿವಿಲ್ ಇಂಜಿನಿಯರ್ಸ್ ಅನ್ನ ನೇಮಕ ಮಾಡ್ಕೊಳ್ತಾರೆ. ಯೂಶುವಲ್ ಆಗಿ KPTCL ಅಲ್ಲಿ ರಿಕ್ರೂಟ್ಮೆಂಟ್ ನೋಟಿಫೈ ಆದ್ರೆ KPTCL ಅವರೇನೆ ಆನ್ಲೈನ್ ಎಕ್ಸಾಮ್ ಅನ್ನ ನಡೆಸುವಂತದ್ದು. ನೆಕ್ಸ್ಟ್ ಮಹಾನಗರ ಪಾಲಿಕೆ ಮತ್ತೆ ಲ್ಯಾಂಡ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ನಲ್ಲೂ ಕೂಡ ADLR ಗಳನ್ನ ನೇಮಕ ಮಾಡ್ಕೊಳ್ತಾರೆ. ಇದನ್ನ KPSC ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಇದಾದ ನಂತರ 2017 ಸೆಪ್ಟೆಂಬರ್ ನಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಅರೌಂಡ್ 429 ಪೋಸ್ಟ್ ಗೆ AE ಕಾಲ್ ಆಗುತ್ತೆ. ಬೋತ್ AE ಅಂಡ್ JE ಅನ್ನ WRD ಡಿಪಾರ್ಟ್ಮೆಂಟ್ ಅಲ್ಲಿ ನೇಮಕ ಮಾಡ್ಕೊಳ್ತಾರೆ. ಇದರ ಎಕ್ಸಾಮ್ ಅನ್ನ ನಡೆಸುವಂತದ್ದು ಕೂಡ KPSC ನೇ ಆಗಿರುತ್ತೆ. ಇಲ್ಲಿ ಇನ್ನೊಂದು ನೋಟ್ ಪಾಯಿಂಟ್ ಏನಂದ್ರೆ ಮಹಾನಗರ ಪಾಲಿಕೆ ಎಕ್ಸಾಮ್ ನ ಟೆಕ್ನಿಕಲ್ ಪೇಪರ್ ಎಕ್ಸಾಮ್ 2 ಸರಿ ಆಗುತ್ತೆ. ಬಿಕಾಸ್ ಪ್ರೀವಿಯಸ್ ಎಕ್ಸಾಮಿನ ಕ್ವಶನ್ ಪೇಪರ್ ನಲ್ಲೇ ಅರೌಂಡ್ 40 ಕ್ವಶನ್ಸ್ ರಿಪೀಟ್ ಆಗಿತ್ತು ಅಂತ ಹೇಳಿ ಅಬ್ಜೆಕ್ಷನ್ ಫೈಲ್ ಆದಾಗ ಮಹಾನಗರ ಪಾಲಿಕೆ ಟೆಕ್ನಿಕಲ್ ಪೇಪರ್ ರೀ ಎಕ್ಸಾಮ್ ಆಗುತ್ತೆ. ನೆಕ್ಸ್ಟ್ KPCL ನಲ್ಲಿ 2018 ನಲ್ಲಿ ಎಕ್ಸಾಮ್ ಆಗುತ್ತೆ. ಬಟ್ ಡ್ಯೂ ಟು ಸಮ್ ರೀಸನ್ಸ್ ಆ ರಿಕ್ರೂಟ್ಮೆಂಟ್ ಹೋಲ್ಡ್ ಆಗುತ್ತೆ. ಅದಾದ ನಂತರ BMRCL ಅಲ್ಲಿ ಇಂಜಿನಿಯರ್ಸ್ ಸೆಕ್ಷನ್ ಇಂಜಿನಿಯರ್ಸ್ ತಗೊಳ್ಳೋದಕ್ಕೆ ನೋಟಿಫಿಕೇಶನ್ ಆಗುತ್ತೆ. ಅದು ಕೂಡ ಎಕ್ಸಾಮ್ ಕಂಡಕ್ಟ್ ಆಗುತ್ತೆ. ಬಟ್ ಇದು ಕೂಡ ಡ್ಯೂ ಟು ಸಮ್ ರೀಸನ್ಸ್ ಕ್ಯಾನ್ಸಲ್ ಆಗಿ ಫೀಸ್ ರಿಫಂಡ್ ಆಗುತ್ತೆ. ನೆಕ್ಸ್ಟ್ BWSSB ನಲ್ಲಿ ನೋಟಿಫೈ ಆಗುತ್ತೆ. ಇದು ಎಕ್ಸಾಮ್ ಕೂಡ ಆಗುತ್ತೆ. ಈ ರಿಕ್ರೂಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ನಂತರ 2019 ನಲ್ಲೇ ಕರ್ನಾಟಕ ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ 560 ಇಂಜಿನಿಯರ್ಸ್ಗೆ ಕಾಲ್ ಆಗುತ್ತೆ. ಇಲ್ಲೂ ಕೂಡ ಬೋತ್ AE ಅಂಡ್ JE ನ ಸರ್ಕಾರ ನೇಮಕ ಮಾಡ್ಕೊಳ್ಳುವಂಥದ್ದು. ಇದು ಓನ್ಲಿ 3 months ಅಲ್ಲೇ ಎಕ್ಸಾಮ್ ಆಗುತ್ತೆ. ಬಟ್ ಇಲ್ಲೂ ಕೂಡ ಡ್ಯೂ ಟು ಸಮ್ ರೀಸನ್ಸ್ ಅಗೈನ್ ಗವರ್ನಮೆಂಟ್ ಈ ರಿಕ್ರೂಟ್ಮೆಂಟ್ ಅನ್ನ ಕ್ಯಾನ್ಸಲ್ ಮಾಡುತ್ತೆ. ಹೊಸ ನೋಟಿಫಿಕೇಶನ್ 2020 ಜುಲೈನಲ್ಲಿ ನೀಡುವಂಥದ್ದು. ಈ ಹೊಸ ನೋಟಿಫಿಕೇಶನ್ಗೆ ಮತ್ತೆ ಕೋರ್ಟ್ ನಲ್ಲಿ ಅಬ್ಜೆಕ್ಷನ್ ಫೈಲ್ ಆಗುತ್ತೆ. ಅಟ್ ಪ್ರೆಸೆಂಟ್ ಈ ನೋಟಿಫಿಕೇಶನ್ ಹೋಲ್ಡ್ ಅಲ್ಲಿ ಇರುವಂತದ್ದು. ಇದು ಎಕ್ಸಾಮ್ ಆಗುತ್ತಾ ಇಲ್ಲ ಓಲ್ಡ್ ರಿಸಲ್ಟ್ಸ್ ಬರುತ್ತಾ ಅನ್ನುವಂಥದ್ದು ಅದನ್ನ ಕ್ವಶನ್ ಆಗಿ ಉಳ್ಕೊಂಡಿರುವಂತದ್ದು. ಇಲ್ಲಿ ಅತಿ ದೊಡ್ಡ ರಿಕ್ರೂಟ್ಮೆಂಟ್ ಅಂತ ನೋಡ್ಬೇಕಾಗಿರೋದು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ 429 ಪೋಸ್ಟ್ ಕಾಲ್ ಆಗಿತ್ತು. ಇದನ್ನ KPSC ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿತ್ತು. ಈ ರಿಕ್ರೂಟ್ಮೆಂಟ್ ಮುಗಿಲಿಕ್ಕೆ ಅರೌಂಡ್ 1.5 year to 2 years ಟೈಮ್ ಅನ್ನ ತಗೊಳ್ತು. ನಾನು ಲಾಸ್ಟ್ ಟೈಮ್ ಎಕ್ಸ್ಪ್ಲೈನ್ ಮಾಡ್ದಂಗೆ ಅರೌಂಡ್ 8 ಎಕ್ಸಾಮ್ಸ್ ನಡೆದಿದೆ ಇಲ್ಲಿವರೆಗೂ. ಬಟ್ ಅಲ್ಲಿ ಒಂದು ಬಿಗ್ಗೆಸ್ಟ್ ರಿಕ್ರೂಟ್ಮೆಂಟ್ ಅಂತ ನಮಗೆ ನೋಡ್ಲಿಕ್ಕೆ ಸಿಗೋದು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಲ್ಲಿ. ಈ ರಿಕ್ರೂಟ್ಮೆಂಟ್ ನಲ್ಲಿ 429 ಇಂಜಿನಿಯರ್ಸ್ ಪೋಸ್ಟ್ ಇತ್ತು. ಅದರ ಒಂದು ಕಟ್ ಆಫ್ ಫೈನಲ್ ಕಟ್ ಆಫ್ ಅನ್ನ ನಾವು ನೋಡ್ತಾ ಬರೋಣ. ಸೊ ಈ ಲಿಸ್ಟ್ ಅನ್ನ ನೀವು ನೋಡಬಹುದು. ಈ ಲಿಸ್ಟ್ ನ ಪ್ರಕಾರ ಜನರಲ್ ಮೆರಿಟ್ ಸ್ಟೂಡೆಂಟ್ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಕ್ವಾಲಿಫೈ ಆಗ್ಲಿಕ್ಕೆ 400 ಮಾರ್ಕ್ಸ್ ಗೆ 206 ಅನ್ನ ಸೆಕ್ಯೂರ್ ಮಾಡಬೇಕಾಗಿತ್ತು. ಇಲ್ಲಿ 200 ಜನರಲ್ 200 ಟೆಕ್ನಿಕಲ್ ಇರುತ್ತೆ. ಯಾವುದೇ ರೀತಿ ಇಂಟರ್ವ್ಯೂ ಇರೋದಿಲ್ಲ, ಡೈರೆಕ್ಟ್ ಸೆಲೆಕ್ಷನ್ ಇರುತ್ತೆ. ಜನರಲ್ ಮೆರಿಟ್ ಕ್ಯಾಂಡಿಡೇಟ್ 206 ಮಾರ್ಕ್ಸ್ ಅನ್ನ ಸೆಕ್ಯೂರ್ ಮಾಡಬೇಕಾಗಿರುತ್ತೆ. ಅದೇ ರೀತಿ ಕೆಟಗರಿ 1 ಕ್ಯಾಂಡಿಡೇಟ್ 167.5 ಮಾರ್ಕ್ಸ್ ಅನ್ನ ಸೆಕ್ಯೂರ್ ಮಾಡಬೇಕಾಗಿರುತ್ತೆ ಔಟ್ ಆಫ್ 400. ನೆಕ್ಸ್ಟ್ 2A ಕೆಟಗರಿ ಕ್ಯಾಂಡಿಡೇಟ್ಸ್ ಔಟ್ ಆಫ್ 400 164 ಅನ್ನ ಸೆಕ್ಯೂರ್ ಮಾಡಬೇಕಾಗಿರುತ್ತೆ. whereas 2B 154 out of 400, 3A 195.5 out of 400, then 3B 188.5 out of 400, next 151 for SC. So 400 ಗೆ 151 ಅನ್ನ ಸೆಕ್ಯೂರ್ ಮಾಡಬೇಕಾಗುತ್ತೆ. whereas ST 194 out of 400 ಸೆಕ್ಯೂರ್ ಮಾಡಬೇಕಾಗಿರುತ್ತೆ. ಇಲ್ಲಿ ಒಂದಿನ ನೀವು ಅಬ್ಸರ್ವ್ ಮಾಡಬಹುದು, ಜನರಲ್ ಮೆರಿಟ್ 206 ಇದೆ ಕಟ್ ಆಫ್ 400 ಗೆ, whereas ಜನರಲ್ ಮೆರಿಟ್ ವುಮೆನ್ 139.5 ಇದೆ. ಅದೇ ರೀತಿ ನೀವು ಯಾವುದೇ ಕೆಟಗರಿನ ನೋಡಿ ವುಮೆನ್ ಕಟ್ ಆಫ್ ತುಂಬಾ ಕಡಿಮೆ ಇದೆ. ಸೊ ಇದು ನಮ್ಗೆ ಏನನ್ನ ಹೇಳುತ್ತೆ ಅಂತಂದ್ರೆ
50% ಸೀಟ್ ರಿಸರ್ವೇಶನ್ ವುಮೆನ್ಗೆ ಇರೋದ್ರಿಂದ ಅವರು ಮಿನಿಮಮ್ ಎಫರ್ಟ್ ನಲ್ಲೇ ಎಕ್ಸಾಮ್ ಅನ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು, ಅಂದ್ರೆ ಪಾಸಿಬಿಲಿಟಿ ಜಾಸ್ತಿ ಇದೆ. ಸೊ ಹಾಗಾಗಿ ನೀವು ಈ ಎಕ್ಸಾಮಿಗೆ ನೋಟಿಫಿಕೇಶನ್ಗೆ ವೆಯ್ಟ್ ಮಾಡ್ದೇನೆ ಅಪ್ಕಮಿಂಗ್ ಯಾವ್ದಾದ್ರು ರಿಕ್ರೂಟ್ಮೆಂಟ್ ಬರುತ್ತೆ ಅನ್ನೋ ಒಂದು ನ್ಯೂಸ್ ಇದ್ರೆ ನೀವು ಈಗಿಂದನೇ ನಿಮ್ಮ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕು. ಡೈಲಿ 2 hours 3 hours ಓದಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಆದ ನಂತರ ನಿಮ್ಮ ಒಂದು ಪ್ರಿಪ್ರೇಷನ್ ಸ್ಪೀಡ್ ಅಪ್ ಮಾಡಿದ್ರೆ ಈ ಎಕ್ಸಾಮ್ ಅನ್ನ ಈಸಿಯಾಗಿ ನೀವು ಕ್ರ್ಯಾಕ್ ಮಾಡಬಹುದು. ಎಸ್ಪೆಷಲಿ ವುಮೆನ್ ಕ್ಯಾಂಡಿಡೇಟ್ಸ್ ನೀವು ಒಂದು ಮಿನಿಮಮ್ ಎಫರ್ಟ್ ನಲ್ಲಿ ಈ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಬಹುದು. ಈ ವಿಡಿಯೋವನ್ನ ನಾವು ಮಾಡಿದ ಮುಖ್ಯ ಉದ್ದೇಶ, ಲಾಸ್ಟ್ ವೀಕ್ ಇಂದ RDPR ಗೆಜೆಟ್ ಎಲ್ಲಾ ಗ್ರೂಪ್ ನಲ್ಲೂ ಫಾರ್ವರ್ಡ್ ಆಗ್ತಾ ಇದೆ. ನಮಗೆ ಡೈಲಿ ಅರೌಂಡ್ 50-60 ಎಂಕ್ವೈರೀಸ್ ಬರ್ತಾ ಇದೆ. ಅಂದ್ರೆ ಅವರಿಗೆ ಇನ್ಫಾರ್ಮೇಶನ್ ಇನ್ನ ಒಂದು ಕೊರತೆ ತುಂಬಾ ಇರುವಂತದ್ದು. ಎಸ್ಪೆಷಲಿ 2019 ಮತ್ತು 2020 ನಲ್ಲಿ ಔಟ್ಪುಟ್ ಆದಂತ ಡಿಗ್ರಿ ಹೋಲ್ಡರ್ಸ್ ಏನಿದ್ದಾರೆ ಅವರಿಗೆ ಇಷ್ಟೊತ್ತು ನಾನು ಏನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ಇನ್ಫಾರ್ಮೇಶನ್ ಕೊರತೆ ಇದೆ, ಹಾಗಾಗಿ ಈ ವಿಡಿಯೋವನ್ನ ಮಾಡಿದ್ದು. ಅಂತವರು ಈ ವಿಡಿಯೋವನ್ನ ನೋಡಿ. ಜೊತೆಗೆ ಇನ್ಫಾರ್ಮೇಶನ್ ಆಲ್ರೆಡಿ ತಿಳಿದಿರೋರು ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೆ ಅವರಿಗೆ ಇದನ್ನ ಶೇರ್ ಮಾಡಿ. ನೆಕ್ಸ್ಟ್, ಈಗ ಅರೌಂಡ್ 2-3 ಇಯರ್ಸ್ ಇಂದ ಯಾವುದೇ ರೀತಿಯಾದಂತಹ ಒಂದು ಬಿಗ್ ರಿಕ್ರೂಟ್ಮೆಂಟ್ ನಮ್ಮ ಸ್ಟೇಟ್ ನಲ್ಲಿ ಆಗಿಲ್ಲ. ಹಲವಾರು ಜನ ಜಾಬ್ಲೆಸ್ ಆಗಿದ್ದಾರೆ, ಇನ್ನ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ವರಾಸ್ 2017 ಕಟ್ ಆಫ್ ನಿಮ್ಗೆ ಹೇಳಿದೆ ತುಂಬಾ ಕಡಿಮೆ ಇತ್ತು, ಬಟ್ ಅಪ್ಕಮಿಂಗ್ ರಿಕ್ರೂಟ್ಮೆಂಟ್ಸ್ ನಲ್ಲಿ ಅಷ್ಟು ಕಡಿಮೆ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಿಕಾಸ್ 2012-2013 ಇಂದನೂ ಕೂಡ ಈ AE ರಿಕ್ರೂಟ್ಮೆಂಟ್ ಅವ್ರ AE ಜಾಬ್ಗೆ ನಾವು ಪಡಿಲೇಬೇಕು ಅಂತ ಹೇಳಿ ಇನ್ನೂ ಮನೇಲಿ ಕೂತು ಓದ್ತಿರ್ತಕ್ಕಂಥ ಕ್ಯಾಂಡಿಡೇಟ್ಸ್ ಕೂಡ ಇದ್ದಾರೆ. ಜೊತೆಗೆ 2017 ನಲ್ಲಿ WRD ರಿಕ್ರೂಟ್ಮೆಂಟ್ ಏನಾಯ್ತು, ಅದಾದ ನಂತರ ಸಿವಿಲ್ ಇಂಜಿನಿಯರ್ಸ್ ಗೆ ತುಂಬಾ ಅವೇರ್ನೆಸ್ ಬಂದಿದೆ ಗವರ್ಮೆಂಟ್ ಜಾಬ್ ಬಗ್ಗೆ. ಹಾಗಾಗಿ ಹಳೆ ಕಟ್ ಆಫ್ ಅನ್ನ ನೀವು ಮತ್ತೆ ಅದೇ ರೀತಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಎಸ್ಪೆಷಲಿ PWD ರಿಕ್ರೂಟ್ಮೆಂಟ್ ಅನೌನ್ಸ್ ಆದ್ಮೇಲೆ ಕೂಡ ಹಲವಾರು ಜನ, ಸಾವಿರಾರು ಜನ ಕೋಚಿಂಗ್ ಅನ್ನ ತಗೊಂಡಿರ್ತಕ್ಕಂಥದ್ದು ಮತ್ತೆ ಸೆಲ್ಫ್ ಸ್ಟಡಿಯನ್ನ ಮಾಡ್ತಿರ್ತಕ್ಕಂಥದ್ದು, ಒಂದ್ ಲೆವೆಲ್ ಹೈಯರ್ ಅಲ್ಲಿ ಪ್ರಿಪರೇಷನ್ ನಡೆಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೀವೇನಾದ್ರೂ AE ಆಗ್ಲೇಬೇಕು ಅಂತ ಇದ್ರೆ ದಯವಿಟ್ಟು ನೋಟಿಫಿಕೇಶನ್ ತನಕ ಕಾಯ್ಬೇಡಿ. ನೋಟಿಫಿಕೇಶನ್ ಬಂದ್ಮೇಲೆ 2-3 months ಅಲ್ಲಿ ನಾನು ಓದಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ತೀನಿ ಅಂತ ಅನ್ಕೊಳ್ಬೇಡಿ. ನಿಮ್ಮ ಪ್ರಿಪರೇಷನ್ ಇವತ್ತಿನಿಂದನೇ ಇರಲಿ. ಅಟ್ಲೀಸ್ಟ್ ನೀವು ಮಿನಿಮಮ್ ಒಂದು ಟೆಕ್ಸ್ಟ್ ಬುಕ್ಸ್ ಅನ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡಿ, ಅವ್ರ NCERT ಬುಕ್ಸ್ ಅನ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡಿ, 8th 9th 10th ಆರ್ PUC ಬುಕ್ಸ್ ಅನ್ನ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಇದು ಕೂಡ ನಿಮಗೆ ಟುವರ್ಡ್ಸ್ ಎಕ್ಸಾಮ್ ವೆರಿ ಹೆಲ್ಪ್ಫುಲ್ ಆಗುವಂತದ್ದು. ಈಗ ನಾವು ಏನಕ್ಕೆ ಓದಬೇಕು, ಯಾವ್ದು ಎಕ್ಸಾಮ್ ಇಲ್ಲ ಅನ್ನೋಂಥವ್ರಿಗೆ ಈ ಸೆಕ್ಷನ್ ಅಪ್ಕಮಿಂಗ್ ರಿಕ್ರೂಟ್ಮೆಂಟ್ಸ್ ಯಾವ್ದಾವ್ದಿದೆ ಅಂತಂದ್ರೆ KPWD ಡಿಸಿಷನ್ ಪೆಂಡಿಂಗ್ ಅಲ್ಲಿ ಇದೆ. ಅರೌಂಡ್ ಇನ್ 1 or 2 months ಅಲ್ಲಿ ಇದರ ಒಂದು ಡಿಸಿಷನ್ ಆಗುತ್ತೆ. ನೆಕ್ಸ್ಟ್ RDPR ನಲ್ಲಿ ಗೆಜೆಟ್ ಆಗಿರುವಂತದ್ದು, ಇದನ್ನ ಕೂಡ ನಾವು ನೆಕ್ಸ್ಟ್ 6 months or 1 year ಒಳಗಡೆ ಎಕ್ಸ್ಪೆಕ್ಟ್ ಮಾಡಬಹುದು. ಮತ್ತೆ ವಾಟರ್ ರಿಸೋರ್ಸ್ ಇನ್ನ ಗೆಜೆಟ್ ಆಗಿಲ್ಲ, ಬಟ್ ಇದು ಡಿಪಾರ್ಟ್ಮೆಂಟಲ್ ನ್ಯೂಸ್ ಇರುವಂತದ್ದು. ಲಾಸ್ಟ್ ಟೈಮ್ ಅರೌಂಡ್ 900 ವೇಕೆಂಟ್ ಇತ್ತು, ಬಟ್ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದು 429 ಮೆಂಬರ್ಸ್ ಅನ್ನ. ರಿಮೈನಿಂಗ್ ಇನ್ನ 500 ಪೋಸ್ಟ್ ಗೆ ಅವರು ಕೂಡ ಫ್ಯೂಚರ್ ಅಲ್ಲಿ ನೋಟಿಫೈ ಮಾಡ್ಕೊಳ್ಳುವಂತದ್ದು. ಮತ್ತೆ ಲಾಸ್ಟ್ 2019 ನಲ್ಲಿ BBMP ಇಂದ ಒಂದು ನೋಟಿಫಿಕೇಶನ್ ಆಗಿತ್ತು. ಅಂದ್ರೆ KPSC ಅವರು ನೋಟಿಫೈ ಮಾಡಿದ್ರು ಅರೌಂಡ್ 60 to 70 AE ಪೋಸ್ಟ್ ಗೆ, ಮತ್ತೆ JE ಕೂಡ ಇದರಲ್ಲಿ ಇತ್ತು. ಬಟ್ ಡ್ಯೂ ಟು ಸಮ್ ರಿಸರ್ವೇಶನ್ ಪ್ರಾಬ್ಲಮ್ ಈ ನೋಟಿಫಿಕೇಶನ್ ನ ವಾಪಸ್ ತಗೊಂಡಿದ್ದಾರೆ. ಇದು ಕೂಡ ಯಾವುದೇ ಸಮಯದಲ್ಲಾದ್ರೂ ಬರ್ಬೋದು. ಜೊತೆಗೆ 2017 ನಲ್ಲಿ ಮಹಾನಗರ ಪಾಲಿಕೆ ಮತ್ತೆ ADLR ರಿಕ್ರೂಟ್ಮೆಂಟ್ ಏನಿತ್ತು, ಅದ್ರ ಜೊತೆಗೆ ಡಿಪ್ಲೊಮಾ ಕಾಲೇಜ್ ಟೀಚರ್ಸ್ ಅವ್ರ ಲೆಕ್ಚರ್ಸ್ ಪೋಸ್ಟ್ ಕೂಡ ಇತ್ತು. ಬಟ್ ಅದನ್ನು ಕೂಡ ಡ್ಯೂ ಟು ಸಮ್ ರೀಸನ್ಸ್ ಅದನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಅದು ಕೂಡ ಯಾವುದೇ ಟೈಮಲ್ಲಿ ಆದ್ರೂ KPSC ಇಂದ ನೋಟಿಫೈ ಆಗ್ಬೋದು. ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ನೀವು ನಿಲ್ಲಿಸಬೇಡಿ, ಪ್ರಿಪೇರ್ ಆಗ್ತಾ ಇರಿ. ಜೊತೆಗೆ ಯಾರ್ಯಾರು ಜಾಬ್ ಅಲ್ಲಿ ಇದ್ದೀರಾ, ನೀವು ಫುಲ್ ಟೈಮ್ ಕೆಲಸವನ್ನ ಬಿಟ್ಟು ಇದಕ್ಕೆ ಕೂತು ಓದಬೇಕಾಗಿಲ್ಲ. ನೀವು ವರ್ಕ್ ಮಾಡ್ಕೊಂಡೆ ಇದಕ್ಕೆ ಪಾರ್ಟ್ ಟೈಮ್ ನಲ್ಲಿ ಪ್ರಿಪೇರ್ ಆಗ್ಬೋದು. ಸೊ ನಿಮ್ಗೆ ಏನಾದ್ರೂ ಫ್ರೀ ಗೈಡೆನ್ಸ್ ಆರ್ ಓರಿಯಂಟೇಷನ್ ಬೇಕಂದ್ರೆ, ಅವ್ರ ಸ್ಟಡಿ ಮೆಟೀರಿಯಲ್ಸ್ ಅಂಡ್ ಕ್ಲಾಸಸ್ ಬೇಕಂತಂದ್ರೆ ನಮ್ಮ ಇನ್ಸ್ಟಿಟ್ಯೂಟ್ ಅನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ನಿಮ್ಗೆ ಗೈಡೆನ್ಸ್ ಅನ್ನ ಮಾಡ್ತೇವೆ. ನೆಕ್ಸ್ಟ್, ನಮ್ಮ ಸರ್ವಿಸಸ್ ಏನಿದೆ ಅಂತಂದ್ರೆ, ಮೊದಲಿಗೆ ಫ್ರೀ ಸರ್ವಿಸ್ ಅನ್ನ ನೋಡೋದಿದ್ರೆ ನಮ್ಮ ಇನ್ಸ್ಟಿಟ್ಯೂಟಿನ KPSC ತಯಾರಿ ಅನ್ನುವಂತ ಆಪ್ ಪ್ಲೇ ಸ್ಟೋರ್ ನಲ್ಲಿ ಲಭ್ಯ ಇದೆ. ಇದು ಅರೌಂಡ್ ಈ ಆಪ್ ನಲ್ಲಿ 10,000 MCQ ಕ್ವಶನ್ಸ್ ಇದೆ. ಸಬ್ಜೆಕ್ಟ್ ವೈಸ್ ಮತ್ತೆ ಟಾಪಿಕ್ ವೈಸ್ ನಾವು ಕ್ವಶನ್ಸ್ ಅನ್ನ ಲಿಸ್ಟ್ ಮಾಡಿದೀವಿ. ನೀವು ಇದನ್ನ ಕಂಪ್ಲೀಟ್ಲಿ ಫ್ರೀ ಆಗಿ ಯೂಸ್ ಮಾಡಬಹುದು. ಜೊತೆಗೆ ಟೆಲಿಗ್ರಾಮ್ ನಲ್ಲಿ KPSC ತಯಾರಿ ಟೆಲಿಗ್ರಾಮ್ ಚಾನಲ್ಸ್ ಇದೆ, ಅದಕ್ಕೆ ನೀವು ಜಾಯ್ನ್ ಆಗಬಹುದು. ನಿಮ್ಗೆ ಅಲ್ಲಿ ಫ್ರೀಕ್ವೆಂಟ್ ಇನ್ಫಾರ್ಮೇಶನ್ ಸಿಗ್ತಾ ಇರುತ್ತೆ. ನೆಕ್ಸ್ಟ್, ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನಾವಿದೀವಿ, KPSC ತಯಾರಿಯನ್ನು ನೀವು ಫಾಲೋ ಮಾಡಬಹುದು. ಮತ್ತೆ iMod ಲರ್ನಿಂಗ್ ಈಗ ಏನ್ ನೀವು ವಿಡಿಯೋ ನೋಡ್ತಾ ಇದ್ದೀರಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ಟೈಮ್ ಟು ಟೈಮ್ ಹಲವಾರು ಅಪ್ಡೇಟ್ಸ್ ಅನ್ನ ನೀವು ತಗೊಬಹುದು. ನೆಕ್ಸ್ಟ್, ನಮ್ಮ ಪೇಯ್ಡ್ ಸರ್ವಿಸಸ್ ಏನೇನಿದೆ ಅಂತಂದ್ರೆ, ನಾವು ಜನರಲ್ ಸ್ಟಡೀಸ್ ಕೋರ್ಸ್ ಆಗ್ಲೇ ಹೇಳ್ದಂಗೆ ಆಫರ್ ಮಾಡ್ತೀವಿ. ಇದರಲ್ಲಿ ನಿಮ್ಗೆ 12 ಬುಕ್ಸ್ ಬರುತ್ತೆ, ಒಂದು ಕರೆಂಟ್ ಅಫೇರ್ಸ್ ಈ ಬುಕ್ ಇರುತ್ತೆ, ಮತ್ತೆ ಫ್ರೀ ಕ್ಲಾಸಸ್ ಅಂಡ್ ಕ್ವಿಜ್ ಸೀರೀಸ್ ಇದೆ. ಓವರ್ ಆಲ್ ಈ ಕೋರ್ಸ್ಗೆ 2500 ಆಗುತ್ತೆ. ವೆರಾಸ್ ಇದೇ ಕೋರ್ಸ್ ನೀವು ಹೊರಗಡೆ ಕೋಚಿಂಗ್ ಸೆಂಟರ್ ತಗೊಂತೀರಾ ಅಂತಂದ್ರೆ ಅಪ್ ಟು 25,000 ಆಗುವಂತದ್ದು. ಆನ್ಲೈನ್ ನಲ್ಲಿ ಅರೌಂಡ್ 30 to 40K ಆಗುವಂತದ್ದು. ನೆಕ್ಸ್ಟ್, KPWD ರಿಕ್ರೂಟ್ಮೆಂಟ್ ಗೆ AE ಟೆಕ್ನಿಕಲ್ ಮೆಟೀರಿಯಲ್ ಸಿಗುತ್ತೆ. ಮತ್ತೆ AE ಅಂಡ್ JE ಗೆ
ಪ್ರೀವಿಯಸ್ ಎಕ್ಸಾಮಿನೇಷನ್ ಪೇಪರ್ಸ್ ವಿತ್ ಸೊಲ್ಯೂಷನ್ಸ್ ಸಿಗುವಂಥದ್ದು. ಮತ್ತು FDA ಆ್ಯಂಡ್ SDA ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗ್ತಾ ಇದ್ರೆ ಜನರಲ್ ಕನ್ನಡ ಆರ್ ಜನರಲ್ ಇಂಗ್ಲೀಷ್ ಬುಕ್ ಕೂಡ ಸಿಗುವಂಥದ್ದು. ಈಗ AEಗೆ ನೀವು ಏನು ಜನರಲ್ ಸ್ಟಡೀಸ್ ಪ್ರಿಪೇರ್ ಆಗ್ತೀರಾ, ಆ ಪೇಪರಲ್ಲಿ ಪ್ರಿಪೇರ್ ಆಗ್ತಕ್ಕಂಥ ಸೇಮ್ ಕಂಟೆಂಟ್ ನಿಮಗೆ FDA ಎಕ್ಸಾಮ್, KS ಪ್ರಿಲಿಮ್ಸ್ ಎಕ್ಸಾಮ್ಗೆ ಅಟೆಂಡ್ ಮಾಡಲಿಕ್ಕೆ ಯೂಸ್ಫುಲ್ ಆಗುವಂಥದ್ದು. ಜೊತೆಗೆ PSI ಎಕ್ಸಾಮನ್ನು ಕೂಡ ನೀವು ಸೇಮ್ ಸಿಲೆಬಸ್ ಪ್ರಿಪೇರ್ ಆದರೆ ಅಟೆಂಡ್ ಮಾಡುವಂಥದ್ದು. So ಇದಿಷ್ಟು ಡೀಟೇಲ್ಡ್ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಹೌ ಟು ಬಿಕಮ್ AE ಜೊತೆಗೆ ಎಕ್ಸಾಮ್ ಪ್ರಿಪರೇಷನ್ ಸ್ಟ್ರಾಟಜಿ ಅಂಡ್ ಅಟ್ ಲಾಸ್ಟ್ ಪ್ರೀವಿಯಸ್ ರಿಕ್ರೂಟ್ಮೆಂಟ್ಸ್ ಕಟ್ ಆಫ್ ಡೀಟೇಲ್ಸ್. ಈ ವಿಡಿಯೋವನ್ನು ನಿಮ್ಮ ಸಿವಿಲ್ ಇಂಜಿನಿಯರ್ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.